ಹಾಯ್, ನಾನು ಡೈಟಿಷಿಯನ್ ಸುಷ್ಮಿತಾ. ತುಂಬ ಜನ ನನ್ನ ಹತ್ರ ಕೇಳ್ತಾರೆ, ಸ್ವಲ್ಪ ಸಕ್ಕರೆ ಮಕ್ಕಳಿಗೆ ಕೊಟ್ಟರೆ ಪರವಾಗಿಲ್ಲ ಅಲ್ವಾ ಅಂತ. ಬಟ್ ಇಲ್ಲಿ 24 ಮಂತ್ಸ್ ನೀವು ಮಕ್ಕಳಿಗೆ ಯಾವುದೇ ರೀತಿಯಾದ ಸಕ್ಕರೆ ಬೆಲ್ಲನ ಕೊಡಬಾರ್ದು. ಇದರಿಂದ 2 ಇಂಪ್ಯಾಕ್ಟ್ ಆಗ್ಬೋದು. ಮೊದಲನೇದು ಅವರ ಬೆಳವಣಿಗೆ. ಸೊ ಫಸ್ಟ್ 24 ಮಂತ್ಸ್ ಅವರ ಬ್ರೈನ್ ಆಗಿರ್ಬೋದು, ಬಾಡಿ ಡೆವಲಪ್ಮೆಂಟ್ ತುಂಬಾ ಫಾಸ್ಟಾಗಿ ಆಗುತ್ತೆ. ಇಂಥ ಟೈಮಲ್ಲಿ ನೀವು ಸ್ವಲ್ಪ ಸಕ್ಕರೆ ಕೊಟ್ಟರು ಅದರಲ್ಲಿ ಹೈ ಕ್ಯಾಲೋರಿ ಇದೆ, ಅವರ ಹೊಟ್ಟೆ ಅದರಲ್ಲೇ ಫಿಲ್ ಆಗಿಬಿಡುತ್ತೆ. ಇದರಿಂದ ಅವರಿಗೆ ಬೇರೆ ಫುಡ್ಗಳನ್ನು ತಿನ್ನೋಕ್ಕಾಗಲ್ಲ. ಸೊ ಅವರ ಓವರ್ ಆಲ್ ಗ್ರೋತ್ ಇಂಪ್ಯಾಕ್ಟ್ ಆಗುತ್ತೆ. ಎರಡನೇದು ಟೇಸ್ಟ್ ಬಿಲ್ಡ್ ಆಗುತ್ತೆ. ಸೊ ಯಾವುದೇ ಫುಡ್ ಕೊಟ್ಟರು ಅದು ಸ್ವೀಟೇ ಇರಬೇಕು, ಫುಡ್ ಹೇಳಿದ್ರೆ ಸ್ವೀಟ್, ಈ ಥರನೇ ಟೇಸ್ಟ್ ಇರಬೇಕು ಹೇಳಿ ಅವರಲ್ಲಿ ಟೇಸ್ಟ್ ಬಿಲ್ಡ್ ಆಗಿಬಿಡುತ್ತೆ. ಸೊ ಅವಾಗ ಅವರು ತರಕಾರಿ, ಸೊಪ್ಪು ತರಕಾರಿ, ಡ್ರೈ ಫ್ರೂಟ್ಸ್ ಇಂಥ ಫುಡ್ಗಳನ್ನು ತಿನ್ನೋಕ್ಕೆ ಕೇಳಲ್ಲ, ರಿಫ್ಯೂಸ್ ಮಾಡ್ತಾರೆ. ಸೊ ಆದ್ದರಿಂದ ನೀವು ಟಿಲ್ 2 ಇಯರ್ಸ್ ಮಕ್ಕಳಿಗೆ ಯಾವುದೇ ರೀತಿಯಾದ ಸಕ್ಕರೆ ಬೆಲ್ಲನ ಕೊಡಬೇಡಿ. ನಿಮ್ಮಿಂದ ಆಗುತ್ತೆ ಹೇಳಿದ್ರೆ ಟಿಲ್ 5 ಇಯರ್ಸ್ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ಬಟ್ ನಿಮಗೆ ಕೆಲವರಿಗೆ ಕ್ವಶನ್ಸ್ ಇರ್ಬೋದು, ಸೀರೆ ಕೊಡಬೇಕಾದ್ರೆ, ಮಣ್ಣಿ ಕೊಡಬೇಕಾದ್ರೆ ಏನು ಮಾಡೋದು ಅಂತ. ಇಂಥ ಟೈಮಲ್ಲಿ ನೀವು ನ್ಯಾಚುರಲ್ ಶುಗರ್ಸ್ನ ಯೂಸ್ ಮಾಡಿ. ಅಂದರೆ ಬನಾನಾ, ಆ್ಯಪಲ್, ಪಪ್ಪಾಯ, ಚಿಕ್ಕು ಇಂಥ ಫ್ರೂಟ್ಸ್ಗಳನ್ನು ಬ್ಲೆಂಡ್ ಮಾಡಿಬಿಟ್ಟು ನೀವು ಮಣ್ಣಿಗೆ ಮಿಕ್ಸ್ ಮಾಡಿ. ಸೊ ಇದರಿಂದ ಅವರಿಗೆ ನ್ಯಾಚುರಲ್ ಸ್ವೀಟ್ ಸಿಗುತ್ತೆ, ಯಾವುದೇ ತೊಂದರೆ ಆಗಲ್ಲ. ಥ್ಯಾಂಕ್ ಯು.